ಪ್ರಿಯ ಓದುಗ ಮಿತ್ರರೇ, ನಾನು ನಿಮ್ಮ ನಗರ ನಾಗೇಶ್, CN23 ನ್ಯೂಸ್ ಚಾನಲ್ನ ವ್ಯವಸ್ಥಾಪಕ ನಿರ್ದೇಶಕ. ಹೌದು ಕಣ್ರಿ, 2022 ನವೆಂಬರ್ 13ರಂದು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟದ ರೂವಾರಿ ಮೊಹಮ್ಮದ್ ಶಾರಿಕ್ಗೆ 10 ವರ್ಷ ಕಠಿಣ ಜೈಲು ಶಿಕ್ಷೆ NIA ನ್ಯಾಯಾಲಯ ವಿಧಿಸಿದೆ. ಆದರೆ ಈತ ಮಾಡಿದಂಥ ಈ ಕೃತ್ಯಕ್ಕೆ ತಕ್ಷಣ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕಿತ್ತು ಕಣ್ರಿ. 2022ರಲ್ಲಿ ಮಾಡಿದ ಕೃತ್ಯ 2026 ಏಪ್ರಿಲ್ 26ರವರೆಗೂ ಬಿಟ್ಟುಕೊಂಡಿದೆ. ಆದರೆ 4 ವರ್ಷ ಈತನಿಗೆ ನಾವಿಲ್ಲಿ ಪುಕ್ಕಟೆಯಾಗಿ ಊಟ ಹಾಕಿದ್ದೆವು. ಅದು ಸಾಲದಂತೆ ಈಗ ಈತನಿಗೆ 10 ವರ್ಷ ಕಠಿಣ ಶಿಕ್ಷೆ ವಿಧಿಸಿದೆ. ಈ 10 ವರ್ಷವೂ ಈತನಿಗೆ ಜೈಲಿನಲ್ಲಿ ಪುಕ್ಕಟೆಯಾಗಿ ಊಟ ಹಾಕಬೇಕು ಕಣ್ರಿ. ಇಂಥ ದೇಶದ್ರೋಹಿಗೆ ತಕ್ಷಣ ಗಲ್ಲು ಶಿಕ್ಷೆ ವಿಧಿಸಬೇಕಿತ್ತು. ಇದು ಹೋಗಲಿ ಬಿಡ್ರಿ, ಈತ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ನನಗೆ ಆಗುವುದಿಲ್ಲ, ಐಷಾರಾಮಿಯಾದಂಥ ಶಿವಮೊಗ್ಗದ ಜೈಲು ಬೇಕೆಂದರೆ ಒಬ್ಬ ದೇಶದ್ರೋಹಿ ಕೇಳಿದಂಥ ಜೈಲನ್ನೇ ನಮ್ಮ ಇಂದಿನ ನ್ಯಾಯಾಲಯ ಹಾಗೂ ನ್ಯಾಯಾಂಗ ವ್ಯವಸ್ಥೆ ಒದಗಿಸ್ತಿದೆ ಎಂದರೆ ದೇಶದ್ರೋಹಿಗೆ ಇನ್ನೇನು ಶಿಕ್ಷೆ ಕೊಟ್ಟಾಗಾಯ್ತ್ರಿ. ಈತನಿಗೆ ತಕ್ಷಣ ಮರಣದಂಡನೆ ಶಿಕ್ಷೆ ವಿಧಿಸಬೇಕಿತ್ತು. ಹೌದು ನೋಡ್ರಿ, ಅದೇನೇ ಇರಲಿ, ನಮ್ಮ ಚಲನಚಿತ್ರ ನಟ ದರ್ಶನ್ ಏನೋ ಅನಿವಾರ್ಯಕ್ಕಾಗಿ ಮಾಡಿದಂಥ ಒಂದು ಕೊಲೆಗೆ ಇಂದು ಜೈಲು ಶಿಕ್ಷೆ ಅನುಭವಿಸ್ತಿದ್ದಾರೆ. ಪ್ರಜ್ವಲ್ ರೇವಣ್ಣನೂ ಸಹ ಅವರು ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡು ಜೀವನ ಪರ್ಯಂತ ಜೈಲು ಶಿಕ್ಷೆ ಅನುಭವಿಸ್ತಿದ್ದಾರೆ. ನಮ್ಮ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಹ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದಾರೆ. ಇವರು ಯಾರು ದೇಶದ್ರೋಹ ಕೆಲಸ ಮಾಡಿಲ್ಲ, ಅನಿವಾರ್ಯವಾಗಿ ಒಂದೊಂದು ಕೊಲೆ ಹಾಗೂ ರೇಪ್ ಇದನ್ನು ಮಾಡಿರಬಹುದು. ಬಟ್ ಇದನ್ನು ಮಾಡಿದ್ದು ಸರಿ ಎಂದು ನಾವು ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ. ತಪ್ಪೆಂದರೆ ತಪ್ಪೇ. ಆದರೆ ಈ ಮೊಹಮ್ಮದ್ ಶಾರಿಕ್ನಂಥವನಿಗೆ 10 ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸುವುದಕ್ಕಿಂತ ಈತನಿಗೆ ಮರಣದಂಡನೆ ಏಕೆ ವಿಧಿಸಬಾರದಿತ್ತು? ಅದು ಈತ ಕೇಳಿದಂಥ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ನನಗೆ ಆಗುವುದಿಲ್ಲ, ಶಿವಮೊಗ್ಗದಂಥ ಜೈಲು ಎಂದರೆ ಅದಕ್ಕೂ ಸಹ ನ್ಯಾಯಾಲಯ ಇಲ್ಲಿ ಸಮ್ಮತಿ ನೀಡುತ್ತದೆ ಎಂದರೆ ಉಗ್ರಗಾಮಿಗಳಿಗೆ ಇಲ್ಲಿ ನಾವು ಪೋಷಿಸಿದಂತೆ ಅಲ್ಲವೇ? ನಿನಗೆ ನೀಡಿದ ಜೈಲಿನಲ್ಲಿ ನೀನು ಇರು ಎಂದು ಬಿಡಬೇಕಿತ್ತು. ಅದನ್ನು ಬಿಟ್ಟು ಈತ ಕೇಳಿದಂಥ ಶಿವಮೊಗ್ಗ ಜೈಲಿಗೆ ಈತನನ್ನು ರವಾನೆ ಮಾಡುತ್ತಾರೆ ಎಂದರೆ ನ್ಯಾಯಾಲಯ ವ್ಯವಸ್ಥೆ ಹೇಗಿದೆ, ನ್ಯಾಯಾಂಗದ ವ್ಯವಸ್ಥೆ ಹೇಗಿದೆ ಎಂದು ನಮಗೆ ಬೇಸರ ಪಡುತ್ತದೆ ಕಣ್ರಿ. 2022 ನವೆಂಬರ್ 19ರಂದು ಮಂಗಳೂರನ್ನೇ ಉಡಾಯಿಸಲು ಹೊರಟಂಥ ಈ ಕುಕ್ಕರ್ ಬಾಂಬಿನ ಪಾಪಿ ಮೊಹಮ್ಮದ್ ಶಾರಿಕ್ನಿಗೆ ಅಂದೇ ಜೀವಾವಧಿ ಶಿಕ್ಷೆ ಅಲ್ಲ ಕಣ್ರಿ, ಗಲ್ಲು ಶಿಕ್ಷೆ ವಿಧಿಸಬೇಕಿತ್ತು. ಆದರೆ ಈಗ 10 ವರ್ಷಗಳ ಕಠಿಣ ಶಿಕ್ಷೆಯನ್ನು ನೀಡಿ ಅದು ಈತ ಕೇಳಿದಂಥ ಜೈಲಿಗೆ ಈತನನ್ನು ರವಾನೆ ಮಾಡುತ್ತಾರೆ ಎಂದರೆ ನಮ್ಮ ಇಡೀ ನ್ಯಾಯಾಂಗದ ವ್ಯವಸ್ಥೆ ಹೇಗಿದೆ? ಈ ತೀರ್ಪನ್ನು ಕೊಟ್ಟಿದ್ದು ಸಾಮಾನ್ಯ ನ್ಯಾಯಾಲಯ ಅಲ್ಲ, NIA ನ್ಯಾಯಾಲಯವು ಈ ತೀರ್ಪನ್ನು ನೀಡಿತ್ತು. ಆದರೆ ಈತನಿಗೆ ಈಗ ಕೇಳಿದಂಥ ಸ್ಥಳಕ್ಕೆ ಆ ಜೈಲಿಗೆ ಹೋಗಬೇಕೆಂದರೆ ಅಲ್ಲಿಗೆ ಕೊಟ್ಟಿದ್ದು. ಇದು ನಾವು ಒಪ್ಪುತ್ತಿಲ್ಲ ಕಣ್ರಿ. ಇದು ನ್ಯಾಯಾಂಗ ವ್ಯವಸ್ಥೆಗೆ ನಾವಿಲ್ಲಿ ಧಿಕ್ಕಾರ ಹೇಳಬೇಕಾಗುತ್ತದೆ. ಧನ್ಯವಾದಗಳೊಂದಿಗೆ ನಿಮ್ಮ ನಗರ ನಾಗೇಶ್.